26ನೇ ತಾರೀಕು 5 ತಿಂಗಳು 2026 ಮಾನ್ಯ ಕರ್ನಾಟಕ ಸರ್ಕಾರ ನಮ್ಮ ಧಾರವಾಡ ಗ್ರಾಮೀಣ ಜಿಲ್ಲೆಯಲ್ಲಿ ಹುಬ್ಳಿ ಗ್ರಾಮೀಣ ಅಂತ ಹೊಸ ಸಬ್ ಡಿವಿಷನ್ ಮಾಡಿ ಆದೇಶ ಮಾಡಿಬಿಟ್ಟಿದೆ. ಅದು ಆದೇಶ ಪ್ರಕಾರ ಈ ಮುಂಚೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬರೀ ಒಂದು ಸಬ್ ಡಿವಿಷನ್ ಉಪವಿಭಾಗ ಇತ್ತು. ಅದರಲ್ಲಿ ಎಲ್ಲ 9 ಪೊಲೀಸ್ ಸ್ಟೇಷನ್ಸ್, ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ನಮ್ಗೇನು ಬರುತ್ತೆ ಅದೆಲ್ಲ ಧಾರವಾಡ ಗ್ರಾಮೀಣ ಸಬ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಈಗ ಹೊಸದಾಗಿ ಹುಬ್ಳಿ ಸಬ್ ಡಿವಿಷನ್ ಒಂದು ಕ್ರಿಯೇಟ್ ಆಗಿದೆ. ಅದರ ಪ್ರಕಾರ ನಾವೇ ಸರ್ಕಾರದಿಂದ ನಾವೇ ನಮ್ಮ ಚೀಫ್ ಆಫೀಸರ್ ಆದೇಶ ಪ್ರಕಾರ ಶಿವಾನಂದ್ ಕಟಗಿ ಅವರು ಫಸ್ಟ್ ಇದರಲ್ಲಿ ಚಾರ್ಜ್ ತಗೊಂಡಿದ್ದಾರೆ. 14ನೇ ತಾರೀಕು ಆಗಸ್ಟ್ ತಿಂಗಳು, ಇಂಡಿಪೆಂಡೆನ್ಸ್ ಡೇ ಇಂದ ಒಂದಿನ ಮುಂಚೆ. ಈ ಹುಬ್ಳಿ ಸಬ್ ಡಿವಿಷನ್ಗೆ ಈಗ ಹೊಸದಾಗಿ ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್, ನವಲ್ಗುಂದ ಸರ್ಕಲ್, ನವಲ್ಗುಂದ ಪೊಲೀಸ್ ಸ್ಟೇಷನ್ ಮತ್ತು ಅನಿಗೇರಿ ಪೊಲೀಸ್ ಸ್ಟೇಷನ್, ಜೊತೆಗೆ ಕುಂದಗೋಳ ಸರ್ಕಲ್, ಕುಂದಗೋಳ ಪೊಲೀಸ್ ಸ್ಟೇಷನ್ ಮತ್ತೆ ಗುಡಗೇರಿ ಪೊಲೀಸ್ ಸ್ಟೇಷನ್. ಸೊ ಅಷ್ಟು ಪೊಲೀಸ್ ಸ್ಟೇಷನ್ ಈಗ ನಮ್ಮ ಹುಬ್ಳಿ ಗ್ರಾಮೀಣ ಸಬ್ ಡಿವಿಷನ್ಗೆ ಸೇರ್ಪಡ್ತಾರೆ. ಇದರಲ್ಲಿ ನಮಗೆ ಕೆಲವು OPsನೂ ಇದೆ. ಆ ನವಲ್ಗುಂದ ಪೊಲೀಸ್ ಸ್ಟೇಷನ್, ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕೆಳಗಡೆ ಯಾವ OP ಕೆಲಸ ಮಾಡ್ತಾ ಇದ್ದು ಆ OPನೂ ಈಗ ನಮ್ಮ ಹುಬ್ಳಿ ಗ್ರಾಮೀಣ ಸಬ್ ಡಿವಿಷನ್ಗೆ ಸೇರ್ಪಡ್ತಾರೆ. ಸೊ ನಂದು ಮತ್ತೆ ನಮ್ಮ ಇಲಾಖೆ ವತಿಯಿಂದ ಎಲ್ಲಾರು ಧಾರವಾಡ ಅಥವಾ ಹುಬ್ಳಿ ಸಬ್ ಡಿವಿಷನ್ ಲಿಮಿಟ್ಸ್ ಅಲ್ಲಿ ಇರುವ ಜನಗೆ ಮನವಿ ಇದೆ, ದಯವಿಟ್ಟು ಇನ್ನು ಮುಂದೆ ನಿಮ್ಗೆ ಧಾರವಾಡ ತನಕ ಬರ್ಲಿಕ್ಕೆ ಅವಶ್ಯಕತೆ ಇರಲ್ಲ. ನೀವು ನಿಯರ್ ಆಗಿ ಹುಬ್ಳಿ ಸಿಟಿಗೆ ಬಂದು ಇಲ್ಲಿ ನಮ್ಮ ಸಬ್ ಡಿವಿಷನ್ SDP ಆಫೀಸ್ ಏನಿದೆ ಅದರಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೆ ನೀವು ತೀರ್ಮಾನ ಮಾಡಬಹುದು. ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ, ಆಯ್ತು. ಈಗ ಧಾರವಾಡ ಡಿವಿಷನ್ಗೆ ನಮ್ಮ ಕಲ್ಗಡಗಿ ಪೊಲೀಸ್ ಸ್ಟೇಷನ್, ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮತ್ತು ಗರಗ್ ಸರ್ಕಲ್, ಅದರಲ್ಲಿ ಗರಗ್ ಪೊಲೀಸ್ ಸ್ಟೇಷನ್ ಮತ್ತು ಅಳ್ನಾವರ್ ಪೊಲೀಸ್ ಸ್ಟೇಷನ್ ಅದು ಬರುತ್ತೆ. ಸೊ ಈಗ 2 ಸಬ್ ಡಿವಿಷನ್ ಆಗಿದೆ. ಮುಂಚೆ ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೇ ಸಬ್ ಡಿವಿಷನ್ ಇತ್ತು, ಈಗ ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ 2 ಸಬ್ ಡಿವಿಷನ್ ಮಾಡಲಾಗಿದೆ. ಈಗ ಹೆಂಗೆ ನಮ್ಮ ಅಲ್ಲಿ ಜನಸಂಖ್ಯೆ ಮತ್ತೆ ಸಮಸ್ಯೆಗಳು ಹೆಂಗೆ ಹೆಚ್ಚಾಗ್ತಾ ಇದೆ ಅದರ ಪ್ರಕಾರನು ನಮ್ಮ ಅಧಿಕಾರಿಗಳು ಸರ್ಕಾರದಿಂದ ಹೆಚ್ಚಿನ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಮುಂಚೆ ಧಾರವಾಡ ಒಂದು ಅಖಂಡ ಜಿಲ್ಲೆ ಇತ್ತು, ಆದ್ಮೇಲೆ ಕಮಿಷನರೇಟ್ ಆಯಿತು, ಆದ್ಮೇಲೆ ಅದರಿಂದ 3 ಜಿಲ್ಲೆ ಆಯಿತು. ಸೊ ಡಿಸ್ಟ್ರಿಬ್ಯೂಷನ್, ಆಡಳಿತದ ಡಿಸ್ಟ್ರಿಬ್ಯೂಷನ್ ಆದ್ರೆ ರೀಚ್ ನಮ್ಗೆ ಬೇಗ ಆಗುತ್ತೆ. ಈಗ ಮುಂಚೆ ಇಲ್ಲಿ ಫಾರ್ ಎಕ್ಸಾಂಪಲ್ ಗುಡಿಗೇರಿಯಿಂದ ಯಾರಿಗೆ ಏನಾದರೂ ಸಮಸ್ಯೆ ಸಾಲ್ವ್ ಆಗಿಲ್ಲ ಅವರಿಗೆ ಧಾರವಾಡ ಗ್ರಾಮೀಣ ಸಬ್ ಡಿವಿಷನ್ ಇನ್ಸ್ಪೆಕ್ಟರ್ ಗಳಿಂದ ಆಗಿಲ್ಲ, ಸಬ್ ಇನ್ಸ್ಪೆಕ್ಟರ್ ಗಳಿಂದ ಅವ್ರು ಧಾರವಾಡ ಗ್ರಾಮೀಣ ಬರಬೇಕು. ಧಾರವಾಡ